ಇನ್ನು ವೃಷಭ ರಾಶಿಯವರಿಗೆ ಡಿಸೆಂಬರ್ವರೆಗೆ ಸ್ವಲ್ಪ ಮಂಕಾಗಿದೆ. ಡಿಸೆಂಬರ್ವರೆಗೆ ಗ್ರಹಗಳ ಪ್ರತಿಕೂಲ ಇದೆ, ಅನುಕೂಲವಿಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಭಯದ ವಾತಾವರಣ, ಆತಂಕ, ವಿಶ್ವಾಸ, ನಂಬಿಕೆಗಳು ಹಾಳಾಗಿಬಿಡ್ತಕ್ಕಂಥ ಸಾಧ್ಯತೆ, ಜಿಪುಣತನ ನಿಮಗೆ. ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡದೆ ಅಲ್ಲಿ ನೀವು ನಿಂದನೆ ಗುರಿ ಆಗ್ತಕ್ಕಂಥದ್ದು, ಕೆಟ್ಟ ಹೆಸರು ಬರುತ್ತೆ, ಜುಗಣ, ಆ ರೀತಿಯ ಒಂದು ಹೆಸರು ತಂದ್ಕೊಂಡ್ಬಿಡ್ತೀರ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತೀರ. ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ. ಹಿರಿಯರ ಸಹಕಾರ, ಮತ್ತೊಂದು ಸಹಾಯ, ಮಾರ್ಗದರ್ಶನ ಇವೆಲ್ಲ ಖಂಡಿತ ಚೆನ್ನಾಗಿದೆ. ನಂತರ ಡಿಸೆಂಬರ್ ನಂತರ ನಿಮಗೆ ಡಿಸೆಂಬರ್ 5ರ ನಂತರದಲ್ಲಿ ಗುರುಬಲ ಬಂದುಬಿಡುತ್ತೆ. ಹೀಗಾಗಿ ಸಮೃದ್ಧವಾದ ವಾಗ್ಮೀ ಭೋಜನ ಸಾರವಾಂಶ ಸುಮುಖೋ ವಿತ್ತೇ ಧನಿಕೋ ವಿಧ ಅಂತ ಹೇಳುತ್ತೆ. ಹೀಗಾಗಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮುಂದಿನ ಮಾರ್ಗಶಿರದಿಂದ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಕುಟುಂಬ ಸಹಕಾರ ಸಿಗುತ್ತೆ, ಧನ ಸಹಾಯ ಸಿಗುತ್ತೆ, ಹಣ ಹರಿದು ಬರುತ್ತೆ. ಎಲ್ಲೋ ಮಿಸ್ ಆಗಿರ್ತಕ್ಕಂಥ ಲಿಂಕ್ಗಳೆಲ್ಲ ಮತ್ತೆ ಬಂದು ಸೇರಿಕೊಂಡು ಮತ್ತು ಅದರಿಂದ ಫಲ ಕಾಣಲಿಕ್ಕೆ ಅವಕಾಶಗಳು ಉಂಟಾಗುತ್ತೆ. ಕುಜನ ಬಲವೂ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ಧೈರ್ಯ, ಶೌರ್ಯ, ಸಾಹಸ ಇವುಗಳಲ್ಲೂ ನಿಮಗೆ ವಿಶೇಷವಾದ ಫಲ ಕಾಣಬಹುದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ. ಯಾವುದನ್ನು ನಾವು ಕಾಸ್ಟ್ಯೂಮ್ ಡಿಸೈನ್, ಸ್ಟಿಚಿಂಗ್ ಅಂತೀವೋ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತದೆ. ಅಗ್ನಿ, ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅಗ್ನಿಶಾಮಕ ಠಾಣೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಫಲ ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿದ್ಯಾರ್ಥಿಗಳಿಗಂತೂ ತುಂಬ ಉತ್ಕೃಷ್ಟವಾಗಿದೆ, ಹೊಸ ಸಾಧನೆಗೆ ಅವಕಾಶ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಉತ್ಕೃಷ್ಟವಾದ ಹಣ ಸಂಪಾದನೆಗೆ ದಾರಿ ಮತ್ತು ವಿಶೇಷ ಮಾನ್ಯತೆ, ಸ್ಥಾನಮಾನ ಇವೆಲ್ಲ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ಬಹಳ ವಿಶೇಷವಾದ ಶುಭ ಫಲವನ್ನು ಕಾಣ್ತೀರಾ. ಶುಕ್ರನ ಸಂಚಾರವೂ ಚೆನ್ನಾಗಿರೋದ್ರಿಂದಾಗಿ ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತೀರಾ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಕಾಣ್ತೀರಾ. ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಕಹಿ ವಾತಾವರಣ ಇರ್ತದೆ ಇವರೇ. ಹೀಗಾಗಿ ಫೆಬ್ರವರಿಯಿಂದ ಮಾರ್ಚ್ವರೆಗೆ ತುಂಬ ಜಾಗ್ರತೆಯಿಂದ ಇರಬೇಕು. ಕೆಲಸ ಕಾರ್ಯಗಳಲ್ಲಿ ತುಂಬ ಕೆಲಸದ ವಾತಾವರಣ ವಿಷ ವ್ಯಾಪಕವಾಗಿಬಿಡುತ್ತೆ. ವಿಷಗಾಳಿ ಹಬ್ಬಿದರೆ ಹೇಗೆ ಉಸಿರುಗಟ್ಟುತ್ತೋ ಆ ರೀತಿಯ ಒಂದು ವಾತಾವರಣವನ್ನು ಕಾಣ್ತೀರಾ. ವಿರೋಧಗಳು ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಅವಮಾನ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಫೆಬ್ರವರಿ ನಂತರ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಆ ವೇಳೆಗೆ ಪ್ರಾರ್ಥನೆಗೆ ತಪ್ಪದೆ ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.